ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜೋಸ್ ಗೃಹಪಾಕ. ಇವತ್ತಿನ ವಿಡಿಯೋದಲ್ಲಿ ಬಹಳ ಸುಲಭವಾಗಿ ಮನೆಯಲ್ಲಿರುವ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ದಿಢೀರಾಗಿ ಒಂದು ತಿಂಡಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮೀಡಿಯಂ ಸೈಜಿನ ಎಳೆತಾಗಿರುವಂತಹ ಸೌತೆಕಾಯಿಯನ್ನು ಸಿಪ್ಪೆ ಸಮೇತವಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಈರುಳ್ಳಿಯನ್ನು ಸಹ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಬೇಕಾಗುವ ಮಸಾಲೆಗಳನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ 2 ಪೀಸ್ ಆಗುವಷ್ಟು ಶುಂಠಿಯನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ 3 ಹಸಿಮೆಣಸಿನಕಾಯಿಯನ್ನು ಹಾಕ್ಕೋತಾ ಇದ್ದೀನಿ. ನಂತರದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1/4 ಚಮಚ ಆಗುವಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ತಿಂಡಿ ಕಲರ್ ಚೆನ್ನಾಗಿ ಬರುತ್ತೆ. ನಂತರದಲ್ಲಿ 1/4 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು 1.5 ಕಪ್ ಆಗುವಷ್ಟು ಮೀಡಿಯಮ್ ರವಾನ ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಚಿರೋಟಿ ರವೆಯನ್ನು ಕೂಡ ಹಾಕಿ ಮಾಡ್ಕೋಬಹುದು. ನಂತರದಲ್ಲಿ ಇದಕ್ಕೆ 2 ದೊಡ್ಡ ಚಮಚ ಆಗುವಷ್ಟು ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ. ಹಾಗೆಯೇ 2 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಈ ತಿಂಡಿ ಗರಿ ಗರಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ನೀರನ್ನು ಏನು ಹಾಕದೇನೆ ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ತುಂಬ ತೆಳ್ಳಗೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಒಂದು ತಟ್ಟೆನ ಮುಚ್ಚಿ ಇದನ್ನು 5 ರಿಂದ 10 ನಿಮಿಷಗಳ ಕಾಲ ಇದನ್ನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ನಿಮ್ಮ ಹತ್ರ ಇದನ್ನು ನೆನೆಸಿಡೋಕ್ಕೆ ಟೈಮೇ ಇಲ್ಲ ಅಂತಂದರೆ ನೀವು ಚಿಟಿಕೆ ಅಡುಗೆ ಸೋಡಾನ ಹಾಕಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 10 ನಿಮಿಷಗಳ ಕಾಲ ನೆನೆಸಿಟ್ಟು ನಂತರದಲ್ಲಿ ಮಾಡ್ಕೋತಾ ಇದ್ದೀನಿ. ಈ ಕಡೆ ದೋಸೆ ಕಾವಲಿನೂ ಕೂಡ ಕಾಯಕ್ಕಿಟ್ಟಿದ್ದೆ, ಅದು ಕೂಡ ಹದವಾಗಿ ಕಾದಿದೆ. ಕಾದಿರುವಂಥ ಕಾವಲಿಗೆ ದೋಸೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ತೆಳ್ಳಿಗೆ ಇದನ್ನು ಹರಡ್ಕೋಬೇಕು. ನೋಡಿ, ಇವಾಗ ಮೇಲಿನಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು ಗರಿ ಗರಿ ಆಗೋವರೆಗೂ ಒಂದು ಕಡೆ ಬೇಯಿಸ್ಕೋಬೇಕು. ಈ ದೋಸೆನ ನೀವು 2 ಕಡೆ ಬೇಯಿಸ್ಕೋಬೇಕಾದ ಅವಶ್ಯಕತೆ ಇರಲ್ಲ, ಒಂದು ಕಡೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತ. ಇದೇ ವಿಧಾನದಲ್ಲಿ ಉಳಿದಿರುವ ದೋಸೆನೂ ಕೂಡ ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ರುಚಿಯಾದಂತಹ ಇನ್ಸ್ಟಂಟ್ ಸೌತೆಕಾಯಿ ದೋಸೆ ರೆಡಿಯಾಗಿದೆ. ನಾವು ಸಿಪ್ಪೆ ಸಮೇತ ಸೌತೆಕಾಯಿ ಹಾಕಿರೋದ್ರಿಂದ ಹಸಿರಾಗಿ ಬಂದಿದೆ. ನೋಡಿ, ಇದನ್ನು ತುಪ್ಪದ ಜೊತೆ ಇಲ್ಲ ಬೆಲ್ಲದ ಜೊತೆ ಇಲ್ಲ ಮೊಸರು ಜೊತೆ ಇಲ್ಲ ಚಟ್ನಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ನಾನಿವತ್ತು ತುಪ್ಪ ಬೆಲ್ಲದ ಜೊತೆ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಹಾಗಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ರುಚಿಯಾದ ಹೊಸ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.